ಹನಿ ಹನಿ ಕೂಡಿದರೆ ಹಳ್ಳ ಒಬ್ಬರಿಂದ ಯಾವತ್ತೂ ಸಾಧ್ಯ ಇಲ್ಲ. ಕಡಲ ತೀರದ ಭಾರ್ಗವ ಅಂತ ನಾವು ಕರಿತೀವಿ ಡಾಕ್ಟರ್ ಶಿವರಾಮ್ ಕಾರಂತ್ ಅವರು. ಅರಂಕುಶವಿಟ್ಟುಡಂ ನೆನವುದೆನ್ನ ಮನಂ ಬನವಾಸಿ ದೇಶವಂ. ನಿಮ್ಮ ಪ್ರತಿಭೆಗಳೆಲ್ಲ ಬೆಳಕಿಗೆ ಬರಲಿ. ಮೊದಲಾಗಿ ನನ್ನ ಆರಾಧ್ಯ ದೈವ ಶ್ರೀ ಕಲ್ಲುಟ್ಟಿ ತಾಯಿಯನ್ನು ನೆನವರಿಕೆ ಮಾಡ್ತಾ, ಗ್ರಾಮ ದೇವರಾಗಿರ್ತಕ್ಕಂತಹ ಶ್ರೀ ಸದಾಶಿವ ದೇವರಿಗೆ ವಂದನೆಯನ್ನು ಸಲ್ಲಿಸ್ತಾ, ಹಾಗೆ ಸ್ಥಳ ಸಾನ್ನಿಧ್ಯ ಶಕ್ತಿಗಳ ಅನುಗ್ರಹವನ್ನು ಬೇಡ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯಾತಿ ಗಣ್ಯರಿಗೆ ಎರಡೂ ಕೈ ಜೋಡಿಸಿ ಹೃದಯಾಂತರಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ರಾಜಕೀಯ ಮುಖಂಡರು, ಸಾಹಿತ್ಯಾಸಕ್ತರು, ಉದಯೋನ್ಮುಖ ಸಾಹಿತಿಗಳು, ಹಾಗೆ ಆಮಂತ್ರಣ ಸಾಂಸ್ಕೃತಿಕ ಸಾಹಿತ್ಯ ವೇದಿಕೆ ಕರ್ನಾಟಕ ಇದರ ಸದಸ್ಯರು, ಇವತ್ತು ಈಗ ತಾನೇ ಪದಗ್ರಹಣ ಕಾರ್ಯಕ್ರಮ ಮುಗಿದಿದೆ. ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಈ ಘಟಕದ ರಶ್ಮಿತಾ ಜೋಗಿಬಿಟ್ಟು ಅವರೇ, ಎಲ್ರಿಗೂ ಕೂಡ ನಾನು ಹೃದಯಾಂತರಾಳದಿಂದ ಕೈ ಮುಗಿದು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ವೈಶಿಷ್ಟ್ಯಪೂರ್ಣವಾಗಿರುವಂತಹ ಕಾರ್ಯಕ್ರಮ. ಆಮಂತ್ರಣ ಪರಿವಾರ ಅನ್ನುವಂತಹ ಆ ಒಂದು ಸಂಸ್ಥೆಯನ್ನು ನಾನು ಹಲವಾರು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೇನೆ. ಈಗಾಗಲೇ ಹೇಳಿದರು, ಮಾಧ್ಯಮದಲ್ಲಿ ಇದ್ದುಕೊಂಡು ನಮ್ಮ ಸಮಾಜದಲ್ಲಿ ನಡೀತಾ ಇರುವಂತಹ ಆಗು ಹೋಗುಗಳನ್ನು ಪ್ರಚುರಪಡಿಸುವಂತಹ, ಹಾಗೆ ಸಮಾಜದಲ್ಲಿರುವಂತಹ ಜನರು ದಾರಿ ತಪ್ಪದ ರೀತಿಯಲ್ಲಿ ಅವರಿಗೆ ಮಾಧ್ಯಮದ ಮೂಲಕ ಮಾರ್ಗದರ್ಶನ ನೀಡುವಂತಹ ಕೆಲಸವನ್ನು ನಾನು ಸರಿಸುಮಾರು 15 ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇರುವಂಥದ್ದು ನನಗೆ ಒಂದು ಹೆಮ್ಮೆಯ ಸಂಗತಿ. ಯಾಕಂತ ಹೇಳಿದರೆ, ನಾನು ಯಾವುದೇ ರೀತಿಯ ಮಾಧ್ಯಮಕ್ಕೆ ಸಂಬಂಧಪಟ್ಟಂತಹ ತರಬೇತಿಯನ್ನು ಪಡ್ಕೊಂಡವಳಲ್ಲ. ಎಲ್ಲರ ಹಾಗೆ ಇದ್ದುಕೊಂಡು ಒಂದು ಸಮಾಜದಲ್ಲಿ ನಡೆಯುವಂತಹ ಕೆಲವೊಂದು ಆಗು ಹೋಗುಗಳು, ಹಾಗೆ ಕೆಲವೊಂದು ಕೆಟ್ಟ ಸಂಗತಿಗಳು, ದುರ್ಘಟನೆಗಳು, ಒಳ್ಳೆಯ ಸಂಗತಿಗಳು, ಇದನ್ನೆಲ್ಲ ಸಮಾಜದ ಮುಖ್ಯ ವಾಹಿನಿಗೆ ತೋರಿಸಬೇಕು. ದಾರಿ ತಪ್ಪುವಂತಹ ಯುವಕರಿಗೆ ಅದನ್ನು ತೋರಿಸಿ ಅವರನ್ನು ಒಳ್ಳೆಯ ದಾರಿಯಲ್ಲಿ ನಡೆದುಕೊಂಡು ಹೋಗುವಂತಹ, ಒಳ್ಳೆಯ ದಾರಿಯಲ್ಲಿ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ಇವತ್ತು ಒಳ್ಳೆಯ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ. ನಾನಿಲ್ಲಿ ಹೇಳಲೇಬೇಕು, ನಾನು ಕೂತ್ಕೊಂಡು ಯೋಚನೆ ಮಾಡುವಂಥದ್ದು, ಇದು ಕೇವಲ 10 ವರ್ಷ ಮಾತ್ರ ಆಗಿರುವಂಥದ್ದು ಈ ಆಮಂತ್ರಣ ಪರಿವಾರಕ್ಕೆ ಅನ್ನುವಂಥದ್ದು. ವಿಜಯಣ್ಣವರು ಹೇಳಿದರು, ಸುಮಾರು 10 ವರ್ಷಗಳಿಂದ ನಾವು ಆಮಂತ್ರಣ ಪರಿವಾರದ ಮೂಲಕ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಅಂತ. ಆದರೆ ನನಗನ್ನಿಸ್ತಾ ಇದೆ, ನಾನು ನೋಡ್ಕೊಂಡು ಬಂದ ಪ್ರಕಾರ ಇದು 10 ವರ್ಷ ಅಲ್ಲ, ಸುಮಾರು 25 ವರ್ಷಗಳ ಕಾಲ ಈ ಸಂಸ್ಥೆ ಬಂದು ಆಗಿರಬಹುದೋ ಅನ್ನುವಂಥದ್ದು. ಯಾಕಂದರೆ ಅಷ್ಟು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ, ಅಷ್ಟೊಂದು ಪ್ರತಿಭೆಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲೆಲ್ಲೋ ಇದ್ದಂತಹ ಪ್ರತಿಭೆಗಳನ್ನು ಹುಡುಕಿ ಅವರಿಗೊಂದು ಒಳ್ಳೆಯ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ವಿಜಯಣ್ಣ. ನೋಡಿ, ನಾನು ಒಂದು ಹೇಳುವಂಥದ್ದು, ವಿಜಯ್ ಕುಮಾರ್ ಕೋಡಿಯಾಲ್ ಬೈಲವರು, ಹಾಗೆ ಇನ್ನೊಬ್ಬರು ವಿಜಯಣ್ಣ. ಯಾಕಂದರೆ ಇವರಿಬ್ಬರನ್ನ ನೀವು ನೋಡಿ, ನಾನು ಅವರನ್ನು ಯಾವತ್ತೂ ಹೇಳ್ತೀನಿ, ಎಲ್ಲ ಸಂದರ್ಭದಲ್ಲೂ ಹೇಳ್ತೇನೆ, ಅವರ ಶಕ್ತಿ ಎಂತಹುದು, ಅವರು ಮಾಡುವಂತಹ ಕೆಲಸ ಯಾವ ರೀತಿಯಲ್ಲಿದೆ. ಅವರು ಒಂದೊಂದು ಕಥೆಯನ್ನು ಬರೆದ್ರೆ ಅದು ಎಲ್ಲೆಲ್ಲೋ ಹೋಗಿ ಹೆಸರು ಪಡುವಂಥದ್ದು. ಅದೇ ರೀತಿಯಲ್ಲಿ ಅವರ ಒಂದು ಹಾವಭಾವ, ಅವರ ಒಂದು ಪರ್ಸ್ನಾಲಿಟಿ, ಅವರು ಇರುವಂತಹ ರೀತಿ ನೀತಿಗಳು, ಅವರು ಬದುಕುವಂತಹ ರೀತಿ, ಇವೆಲ್ಲವನ್ನು ನೋಡಿದ್ರೆ ಇಷ್ಟು ಸಣಕಳಾಗಿರುವಂಥ ಈ ಮನುಷ್ಯ ಇಷ್ಟು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯನಾ ಅನ್ನುವಂತಹ ಒಂದು ಆ ಪ್ರಶ್ನೆ ನಮ್ಮಲ್ಲಿ ಮೂಡೋದು ಸಹಜ. ಹಾಗೇನೆ ನಮ್ಮ ಈ ವಿಜಯಣ್ಣ ಕೂಡ ನಿಜವಾಗ್ಲೂ ಇವರನ್ನು ನಾನು ತುಂಬ ಹತ್ತಿರದಿಂದ ನೋಡುವಂಥದ್ದು ಇವತ್ತೇ ಮೊದಲು. ತುಂಬ ಖುಷಿಯಾಯಿತು ಸರ್, ತಮಗೆ ನನ್ನ ಎರಡೂ ಕೈ ಜೋಡಿಸಿ ನಮನಗಳು. ಇಷ್ಟು ಅದು ಹೇಳ್ತಾರಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂಥದ್ದು. ನಾನು ಯಾವಾಗಲೂ ನೋಡುವಂಥದ್ದು, ಇವ್ರಿಗೆ ಏನು ಕೆಲಸನೇ ಇಲ್ವಾ, ಯಾವಾಗಲೂ ನೋಡಿದ್ರು ಮಕ್ಕಳನ್ನು ಹಿಡ್ಕೊಂಡು ವೇದಿಕೆಯಲ್ಲಿ ಹಾಡಿಸ್ಕೊಂಡು ನಲಿಸ್ಕೊಂಡು ಎಲ್ಲ ಇರ್ತಾರೆ. ನಿಜವಾಗ್ಲೂ ಗ್ರೇಟ್ ಸರ್, ನಿಮ್ಮಂಥವರು ಇನ್ನಷ್ಟು ಜನ ಈ ಸಮಾಜದಲ್ಲಿ ಬರಬೇಕು. ಅದೆಲ್ಲೆಲ್ಲೋ ಇರುವಂತಹ ಪ್ರತಿಭೆಗಳಿಗೆ ಒಳ್ಳೆ ಒಳ್ಳೆ ವೇದಿಕೆಗಳನ್ನು ಕಲ್ಪಿಸಿಕೊಟ್ಟಿದ್ದೀರಾ. 2,000 ಅಲ್ಲ, 20,000ಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಆ ಒಂದು ಗರಡಿಯಲ್ಲಿ, ನಿಮ್ಮ ಒಂದು ವೇದಿಕೆಯಲ್ಲಿ ಮಕ್ಕಳು ಹಾಗೆ ಎಲ್ಲ ಪ್ರತಿಭಾನ್ವಿತ ಕಲಾವಿದರು ಮುಂದೆ ಬರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇವತ್ತು ನೋಡಿ, ಸಾಹಿತ್ಯಕ್ಕೆ ಈಗ ಹೊಸದಾಗಿ ಇದಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದೀರಾ.
ಆಮಂತ್ರಣ ಸಾಂಸ್ಕೃತಿಕ ಸಾಹಿತ್ಯ ವೇದಿಕೆ ಅಂತ. ನಾನೇನು ಸಾಹಿತಿ ಅಲ್ಲ, ಆದರೆ ಒಂದು ಸ್ವಲ್ಪ ಬರೆಯುವ ಹುಚ್ಚು ಇದೆ. ಆ ಹುಚ್ಚಿನಿಂದಲೇ ಇವತ್ತು ನಾನು ಮಾಧ್ಯಮಕ್ಕೆ ಬಂದಿರುವಂಥದ್ದು. ನಾನು ಮಾಡಿರುವಂಥದ್ದು MA ಇನ್ ಎಕನಾಮಿಕ್ಸ್, ಆದರೆ ಇದು ಮಾಧ್ಯಮ ಅನ್ನುವಂಥದ್ದು ನನ್ನ ಹುಚ್ಚು. ಇದಕ್ಕೆ ಕಾರಣ ನನಗೆ ಬರೆಯುವ ಆಸೆ ಇತ್ತು, ಬರೆಯುವ ಹುಚ್ಚು ಇತ್ತು. ಆದರೆ ಅದಕ್ಕೆ ABCD ಅದರದ್ದು ಏನು ಗೊತ್ತಿಲ್ಲ. ಸಾಹಿತ್ಯ ಅಂದರೆ ಏನು, ಹೇಗೆ ಬರೀಬೇಕು, ಹೇಗೆ ಅದನ್ನು ಪ್ರಸ್ತುತಪಡಿಸಬೇಕು, ನಮ್ಮಲ್ಲಿರುವಂತಹ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಆ ಒಂದು ಕಲೆ ಇರ್ಬೋದು, ಆ ನಮ್ಮ ಪ್ರತಿಭೆ ಇರ್ಬೋದು, ಅದನ್ನು ಹೇಗೆ ನಾನು ಇತರರಿಗೆ ತೋರಿಸ್ಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತಿರಲಿಲ್ಲ. ಹಾಗೆ ಹೀಗೆ ನಡ್ಕೊಂಡು ಹೋಗ್ತಾ ಇರುವಾಗ ಎಲ್ಲೋ ಒಂದು ಹೋಗಿ ನಾನು ಸೇರಿಕೊಂಡೆ, ವಿಜುವಲ್ ಮೀಡಿಯಾದಲ್ಲಿ ಸೇರಿಕೊಂಡು ಇವತ್ತು ಈ ಹಂತಕ್ಕೆ ಬಂದು ತಲುಪಿದ್ದೀವಿ. ಹಾಗಾಗಿ ಕವನ, ಕತೆ ಅಥವಾ ಒಂದು ಏನು ಸಾಹಿತ್ಯಗಳನ್ನು ಗೀಚುವಂತಹ ಅಭ್ಯಾಸ ನನಗಿದೆ. ಆದರೆ ನನಗೂ ಸೇರಿ ನಿಮಗೂ ಇದು ಎಲ್ರಿಗೂ ಕೂಡ ಪುಡ್ಸೋತೆ ಇಲ್ಲದಾಗಿದೆ ಅಲ್ವಾ? ಹಾಗಾಗಿ ಅಂತಹ ಈ ಒಂದು ರಶ್ಮಿತಾ ಜೋಗಿಬೆಟ್ಟು ಅವರು ಈ ವೇದಿಕೆಯನ್ನೇನು ಕಲ್ಪಿಸಿದಾರ, ಇದು ಎಲ್ಲ ಪಂಥಗಳಿಗೆ ಕೂಡ ಮಾದರಿಯಾಗಲಿ. ನೋಡಿ, ನಾನು ಸಾಹಿತ್ಯಾಸಕ್ತರ ಲೇಖಕರ ಒಂದು ಚಿಂತೆ ಏನು ಅಂತ ಹೇಳಿದ್ರೆ, ಇವತ್ತು ಪುಸ್ತಕ ಓದುವವರ ಸಂಖ್ಯೆ ತುಂಬ ಕಡಿಮೆಯಾಗಿದೆ. ನಾವು ನೋಡ್ತಾ ಇದ್ದೇವೆ, ಪುಸ್ತಕ ಓದ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಕೆಲವೊಂದು ಕಾರಣಗಳು. ಒಂದು ಕಾರಣ ಅಂತ ಹೇಳಿದ್ರೆ ಪುಸ್ತಕದ ಬೆಲೆ ದುಬಾರಿ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್, ಈಗ ನೋಡಿ, 200 ಪುಟದ ಪುಸ್ತಕ ಅಂತ ಇದ್ರೆ ಹಿಂದೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ಆ 200 ಪುಟದ ಪುಸ್ತಕ ಅದಕ್ಕೆ 200 ರೂಪಾಯಿ ಅಂತ ಬೆಲೆ ನಿಗದಿ ಮಾಡಿದ್ರು. ಆದರೂ ಕೂಡ ಅದು ಈಗ ದುಬಾರಿ ಅಂತ ಅನ್ನಿಸ್ತಾ ಇದೆ. ಆದರೆ ಇದು ಹೇಗೆ ಇತ್ತು ಅಂತ ಹೇಳಿದ್ರೆ ನೋಡಿ, ಪ್ರಕಾಶಕರಿಗೆ ಒಂದು ಭಾಗ, ಮಾರಾಟಗಾರರಿಗೆ ಒಂದು ಭಾಗ, ಲೇಖಕರಿಗೆ ಒಂದು ಭಾಗ, ಈ ರೀತಿಯಲ್ಲಿ ಇರ್ತಾ ಇತ್ತು. ಆದರೆ ಅದು ಯಾವುದು ಈಗ ಜನರಿಗೆ ಇಷ್ಟ ಆಗ್ತಾ ಇಲ್ವೋ, ಒತ್ತಡದ ಬದುಕಿನಲ್ಲಿ ಇರೋ ಕಾರಣ ಅದಕ್ಕೆ ಸಮಯ ಇಲ್ಲ ಅನ್ನುವಂಥದ್ದು ಮಾತ್ರ ಖಂಡಿತವಾಗ್ಲೂ ಸತ್ಯ. ನಮ್ಗೆ ಗೊತ್ತಿದೆ, ಸಾಹಿತ್ಯದ ಬಗ್ಗೆ ಸತ್ಯವಾಗ್ಲೂ ಹೇಳ್ತೇನೆ, ನನಗೆ ಅದು ಅಷ್ಟು ಚೆನ್ನಾಗಿ ನನಗೆ ಗೊತ್ತಿಲ್ಲ. ಆದರೆ ಎಲ್ಲೋ ಶಾಲೆಯಲ್ಲಿ ಓದಿದ ನೆನಪುಗಳನ್ನು ಇಲ್ಲಿ ಕೂತ್ಕೊಂಡು ನಾನು ಮೆಲುಕು ಹಾಕ್ತಾ ಇರುವಾಗ ನಮ್ಗೆ ಗೊತ್ತಿರ್ಬೋದು, ಕಡಲ ತೀರದ ಭಾರ್ಗವ ಅಂತ ನಾವು ಕರಿತೀವಿ ಡಾಕ್ಟರ್ ಶಿವರಾಮ್ ಕಾರಂತ್ ಅವರು. ಅವ್ರು ನೋಡಿ, ನಾನು ಬರೆದೇ ಬದುಕ್ತೇನೆ ಅಂತ ಒಂದು ಶಪಥವನ್ನು ತೊಟ್ಟಿದ್ರು. ಅವರು ಬರೆದೇ ಬದುಕಿ ತೋರಿಸಿದ್ರು ಕೂಡ. ಅದು ಅವರ ಛಲ, ಅವರಲ್ಲಿರುವಂತಹ ಶಕ್ತಿ, ಅವರಲ್ಲಿರುವಂತಹ ಸಾಹಿತ್ಯ ಆಸಕ್ತಿ. ಸೊ ಅದರಿಂದ ಅವರು ಬರೆದೇ ಬದುಕಿದ್ರು, ಅದನ್ನು ಜನರಿಗೆ ತೋರಿಸಿದ್ರು ಕೂಡ. ಎಷ್ಟು ಕೃತಿಗಳನ್ನು ಬರೆದ್ರು, ಎಷ್ಟು ಕವನಗಳನ್ನು ಬರೆದ್ರು, ಕಥೆಗಳನ್ನು ಬರೆದ್ರು, ಕವಿತೆಗಳನ್ನು ಬರೆದ್ರು. ಚೋಮಣ್ಣನ ದುಡಿ ನಮ್ದು ಇಲ್ಲೇ ಹತ್ರದಲ್ಲಿ, ನಾನು ಸಣ್ಣ ಇರುವಾಗ ಚಿತ್ರೀಕರಣ ಆಗಿರುವಂಥದ್ದು, ನಮ್ಮ ತೋಟದಲ್ಲೇ ಚಿತ್ರೀಕರಣ ಆಗಿರುವಂಥದ್ದು, ಮಂಚಿ ಕೈಯೂರು ಅನ್ನುವಂತಹ ಪ್ಲೇಸಲ್ಲಿ. ಸೊ ಹಾಗಾಗಿ ತುಂಬ ಸಾಹಿತಿಗಳು, ಲೇಖಕರು, ಕವಿಗಳು ಎಲ್ಲರೂ ಕೂಡ ನಮ್ಮ ಮುಂದೆ ಬಂದು ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ಕೂಡ ತುಂಬ ಕಿರಿಯ ಸಾಹಿತಿಗಳು ಇದ್ದೀರಾ. ನಿಮ್ಮಂಥವ್ರಿಗೆ ಇಲ್ಲಿ ಒಳ್ಳೆಯ ವೇದಿಕೆ ಸಿಗ್ತಾ ಇರುವಂಥದ್ದು ತುಂಬ ಖುಷಿ ಆಗ್ತಾ ಇದೆ ನನಗೆ. ನೋಡಿ, ಒಂದು ನೆನಪು, ಪಂಪ, ರನ್ನ, ಜನ್ನ ಇವರೆಲ್ಲ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಯಾಕಾಗಿ ಪ್ರಸಿದ್ಧಿಯನ್ನು ಪಡೆದಿದ್ರು? ಅವರ ಕಾವ್ಯಗಳ ಮೂಲಕ ಅಲ್ವಾ? ಅವರು ಅಷ್ಟು ಚೆನ್ನಾಗಿ ಕಾವ್ಯವನ್ನು ಬರೀತಾ ಇದ್ರು. ಆ ಕಾವ್ಯದ ಮೂಲಕ ಜನರಿಗೆ ಅದರ ಸ್ವಾರಸ್ಯವನ್ನು ತಿಳಿಸುವುದರ ಮೂಲಕ ಅವರು ಪ್ರಸಿದ್ಧಿಯನ್ನು ಪಡ್ಕೊಂಡು ಬಂದಿರುವಂಥದ್ದು. ನಮ್ಗೆ ಗೊತ್ತಿರ್ಬೋದು, ನಾವು ಅದೊಂದು ನನಗೆ ಓದಿದಂತಹ ನೆನಪು, ಅರಂಕುಶವಿಟ್ಟುಡಂ ನೆನವುದೆನ್ನ ಮನಂ ಬನವಾಸಿ ದೇಶವಂ ಅನ್ನುವಂತಹ ಒಂದು ಆ ಪಂಪನ ಸಾಲು ಇದೆಯಲ್ಲ, ಆ ಸಾಲು ಎಷ್ಟು ಪ್ರಸಿದ್ಧಿಯನ್ನು ಪಡೆದಿತ್ತು ಅಂದರೆ ಕನ್ನಡ ಸಾಹಿತ್ಯಕ್ಕೇನೆ ಒಂದು ಪ್ರಭಾವ ಬೀರಿದಂತಹ ಒಂದು ಸಾಲು. ನನಗೀಗ ನೆನಪಿಗೆ ಬಂತು ಕೂತಿರುವಾಗ. ಅಂತಹ ಸಾಲುಗಳನ್ನು ಬರೆದು ಅವತ್ತು ಪಂಪ ಇರ್ಬೋದು, ರನ್ನ ಇರ್ಬೋದು, ಜನ್ನ ಇರ್ಬೋದು, ಇವರೆಲ್ಲರೂ ಕೂಡ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಹಾಗೆ ಮತ್ತೆ 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 ನೋಡ್ತಾ ಇರುವಾಗ ಕಾವ್ಯಗಳೆಲ್ಲ ಮರೀಚಿಕೆ, ಅಂದರೆ ನಮಗೆ ಅದರಲ್ಲಿ ಓದುವ ಆಸಕ್ತಿ ಕಡಿಮೆ ಆಗ್ತಾ ಹೋಯಿತು. ಹಾಗಂತ ಹೇಳಿ ಎಲ್ಲಾನು ಅಲ್ಲ. ನೋಡಿ, ಭಾವಗೀತೆಗಳು ಇದೆ. ಭಾವಗೀತೆಗಳು ಎಷ್ಟು ಚೆನ್ನಾಗಿ ಈಗಲೂ ಹಾಡ್ತಾರೆ. ಎಲ್ಲ ಸಮಯದಲ್ಲಿ ನಾವು ಅದನ್ನು ಇಟ್ಕೊಳ್ತೀವಿ. ಹಾಗೆ ಅದು ಎಷ್ಟು ಕೇಳಿದ್ರು ನೋಡಿ, ಮುನಿಸು ತರವೇ ಮುಗುದೆ ಹಿತವಾಗಿ ನಗಲು ಬಾರದೆ ಅನ್ನುವಂಥದ್ದನ್ನು ಚೊಕ್ಕಾಡಿ ಸುಬ್ರಾಯ ಸರ್ ಅಂತ ಚೊಕ್ಕಾಡಿ ಸುಬ್ರಾಯ ಸರ್ ಅವರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಅದು ಯಕ್ಷಗಾನದ ರೂಪಕ್ಕೆ ಹೋದಾಗ ಏನಾಯಿತು, ಅದನ್ನು ಮತ್ತೆ ಮತ್ತೆ ಕೇಳುವಂತಾಯಿತು. ಮುನಿಸುತರವೇ ಮುಗುದೆ ಹಿತವಾಗಿ ನಗಲು ಬಾರದೆ, ಅದರಲ್ಲಿರುವಂತಹ ಸಾಹಿತ್ಯವನ್ನು ಒಂದ್ಸಲ ಯೋಚನೆ ಮಾಡಿ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಹಾಗಾದರೆ ನಮ್ಮಲ್ಲಿ ಬಂದು ಹೋದಂತಹ ಕವಿಗಳು, ಲೇಖಕರು ಎಲ್ಲರೂ ಎಷ್ಟು ಚೆನ್ನಾಗಿ, ಎಷ್ಟು ಸ್ವಾರಸ್ಯಕರವಾಗಿ ಬರಿತಾ ಇದ್ರು. ಹಾಗಂದ್ರು ಈಗಲೂ ಕೂಡ ಅದನ್ನು ಮೀರಿಸುವಂತಹ ಸಾಹಿತ್ಯಾಸಕ್ತರು ನಮ್ಮಲ್ಲಿದ್ದಾರೆ. ಕವಿಗಳು ಇದ್ದಾರೆ, ಲೇಖಕರು ಇದ್ದಾರೆ. ಇಲ್ಲೇ ನಾನು ನೋಡಿ ತುಂಬ ಜನರಲ್ಲಿ ಕೇಳಿದೆ, ಎಲ್ಲರೂ ಕೂಡ ಸಾಹಿತಿಗಳು, ಅವರಿಗೆ ವೇದಿಕೆ ಸಿಗಬೇಕು. ಅಂತಹ ವೇದಿಕೆಯನ್ನು ಇವತ್ತು ವಿಜಯಣ್ಣ ಅವರ ಒಂದು ಆಸಕ್ತಿಯಿಂದ ನಿಜವಾಗ್ಲೂ ಮಾಡಿಕೊಟ್ಟಿದ್ದಾರೆ. ವಿಜಯಣ್ಣ, ನಿಮ್ಗೆ ಎಷ್ಟು ಕೈ ಮುಗಿದ್ರು ಸಾಲದು, ನಿಮ್ಮಂಥವ್ರು ಬೇಕು ಇಲ್ಲಿ.
ಇಲ್ಲೆಲ್ಲ ಕಿರಿಯ ಸಾಹಿತಿಗಳು ಇವತ್ತು ಏನಿದೆ ಇದೀರೋ, ಇವತ್ತು ಬಂಟ್ವಾಳ ಘಟಕದ ಈ ರಶ್ಮಿತಾ ಮೇಡಮ್ ಅವರ ಈ ಒಂದು ವೇದಿಕೆ ಎಷ್ಟು ಈ ಪದಗ್ರಹಣ ಆಗಿರುವಂಥದ್ದು ಎಷ್ಟು ಸತ್ಯವೋ, ನೀವು ದೊಡ್ಡ ದೊಡ್ಡ ವೇದಿಕೆಯಲ್ಲಿ, ರಾಷ್ಟ್ರ ಮಟ್ಟದ ವೇದಿಕೆಯಲ್ಲಿ ನಿಮ್ಮ ಸಾಹಿತ್ಯವನ್ನು ಪ್ರಚುರಪಡಿಸುವಂತಹ ಕೆಲಸ ಮುಂದಿನ ದಿವಸಗಳಲ್ಲಿ ಆಗಲಿ. ನಾವೆಲ್ಲರಿಗೆ ಏನು ಮಾಡ್ತಾ ಇದ್ದೇವೆ, ಪುಸ್ತಕವನ್ನು ಓದೋದನ್ನ ಬಿಟ್ಟಿದ್ದೇವೆ. ಕಾರಣ ಇಷ್ಟೇ, ಈ ಸಣ್ಣ ಮಾಂತ್ರಿಕ ಪೆಟ್ಟಿಗೆ ಅಲ್ವಾ. ನಾವು ಎಲ್ಲಿ ಕೂತ್ರು, ಅಡಿಗೆ ಮನೆಯಲ್ಲಿ ಇರಲಿ ಅಥವಾ ನಮ್ಮ ಹಾಲಲ್ಲಿ ಇರಲಿ ಅಥವಾ ಬಸ್ಸಲ್ಲಿ ಹೋಗುವಾಗ ಇರಲಿ, ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಇರಲಿ, ವಿದೇಶದಲ್ಲಿ ಇರಲಿ, ಇನ್ನೆಲ್ಲೋ ಇರಲಿ, ಎಲ್ಲಿ ಬೇಕಾದ್ರೂ ನೀವು ಇರಿ. ಇದು ಒಂದು ಸಿಕ್ತು ಅಂತ ಆದರೆ ನಾವೆಲ್ಲವನ್ನ ನಾವಿರುವ ಕಡೆಗೆ ಕಳಿಸ್ಕೊಳ್ತೀವಿ ಅಲ್ವಾ. ನಾವಿರುವ ಕಡೆ ನಮ್ಗೆ ಏನು ಬೇಕು, ಇಂಥವ್ರ ಕೃತಿ ಬೇಕು, ಇಂಥವ್ರ ಲೇಖನ ಬೇಕು, ಇಂಥವ್ರ ಕಾವ್ಯ ಬೇಕು ಅಂತ ಹೇಳಿದ್ರೆ ಎಲ್ಲವನ್ನೂ ಇದರಲ್ಲಿ ಸಿಕ್ಬಿಡತ್ತೆ. ಅದರಲ್ಲೂ ಮುಖ್ಯವಾಗಿ ಏನು ನಾವೀಗ ಹುಡುಕೋದು, ಸ್ಟ್ರೆಸ್ ಮೇಂಟೈನ್ ಮಾಡೋದು ಹೇಗೆ ಅಂತ. ಒತ್ತಡದ ಬದುಕಲ್ಲಿದ್ದೇವೆ ಸ್ವಾಮಿ ನಾವು. ಈ ಒತ್ತಡದ ಬದುಕಲ್ಲಿರುವಾಗ ಅದನ್ನು ಹೇಗೆ ಕಮ್ಮಿ ಮಾಡೋದು ಅಂತ ಇದರಲ್ಲಿ ಕೇಳಿದ್ರೆ ಅದೇನು ಹೇಳುತ್ತೆ, ನಮ್ಗೆ ಗೊತ್ತಿಲ್ವಾ? ನಮ್ಮ ಒತ್ತಡದ ಬದುಕಲ್ಲಿ ನಾವು ಹೇಗೆ ಬದುಕಬೇಕು, ಹೇಗೆ ಮನೆಯ ನಮ್ಮ ಕುಟುಂಬಕ್ಕೆ ಹೇಗೆ ಸಮಯವನ್ನು ಕೊಡಬೇಕು, ನಮ್ಮವರಿಗಾಗಿ ನಾವು ಹೇಗೆ ಸಮಯವನ್ನು ಮೀಸಲಿಡಬೇಕು. ಇವತ್ತು ನಿಜ ಹೇಳಬೇಕು ಅಂದರೆ ನನಗೆ 6 ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಿದೆ. ತುಂಬಲ್ಲೇ ಟೆನ್ಷನಲ್ಲಿ ಕೂತಿದ್ದೆ. ಪುಣ್ಯಕ್ಕೆ ಒಂದು ಕಾರ್ಯಕ್ರಮ ಕ್ಯಾನ್ಸಲ್ ಆಯಿತು ಹೋಗೋದು. ಯಾಕಂದರೆ ಗುರುವಾಯನಕೆರೆಗೆ ಹೋಗಬೇಕು, ನಾನು ಬರೋದಿಲ್ಲ ಅಂತ ಹೇಳಿಬಿಟ್ಟೆ. ಇಲ್ಲಿಂದ ಗುರುವಾಯನಕೆರೆಗೆ ಹೋಗಿ ವಾಪಸ್ ಸಹ್ಯಾದ್ರಿಗೆ ಬಂದು, ಅಲ್ಲಿಂದ ವಾಪಸ್ ನನ್ನ ಊರಲ್ಲಿ ಸಾಲೆತ್ತೂರಲ್ಲಿ ಇವತ್ತು ಸ್ಕೂಲ್ ಡೇ ಆಗ್ತಾ ಇದೆ, ಅಲ್ಲೂ ಹೋಗ್ಬೇಕು. ಅಲ್ಲಿಂದ ಮಾದಕಟ್ಟೆಗೆ ಹೋಗ್ಬೇಕು. ಸುದರ್ಶನ್ ಸರ್ ಅವರಿಗೂ ಸಹ ಫೋನ್ ಬಂದಿದೆ, ಅದು 7 ಗಂಟೆಗೆ. ಹಾಗೆ ಇವತ್ತಿನ ದಿವಸ ಇಡೀ ಪಯಣ ಆಯ್ತು. ಅದ್ರ ಜೊತೆಗೆ ನಮ್ಮ ಹೊಟ್ಟೆಪಾಡು ಕೂಡ ನಡಿಬೇಕಲ್ವಾ, ನಮ್ಮ ಚಾನಲ್ಗೂ ಹೋಗಬೇಕು. ಹಾಗೆ ನಮ್ದೊಂದು ರೆಸ್ಟೋರೆಂಟ್ ಕೂಡ ಓಪನ್ ಮಾಡಿದ್ದೇವೆ, ಅಲ್ಲೂ ಹೋಗಬೇಕು. ಏನು ಮಾಡೋದು ಗೊತ್ತಿಲ್ಲ, ಡ್ರೈವರ್ ಇಲ್ಲ, ನಾನೇ ಬಿಟ್ಕೊಂಡು ಹೋಗೋದು ಗೊತ್ತಿಲ್ಲ ಎಷ್ಟು. ಅದಕ್ಕೋಸ್ಕರ ಒಂದು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ್ತಾ ಅಂದರೆ ನನ್ನನ್ನೇ ನಾನು ಉದಾಹರಣೆ ಕೊಡ್ತಾ ಇದ್ದೇನೆ. ಅಷ್ಟು ಒತ್ತಡದ ಬದುಕು. ಹೋಗಿಲ್ಲ ಅಂದ್ರೂ ಆಗಲ್ಲ. ರಶ್ಮಿತಾ ಮೇಡಮ್ ಮೊನ್ನೆ ಹೇಳಿದ್ರು, ಬನ್ನಿ ನಾನು ಎಲ್ಲೋ ಒಂದ್ಸಲ ಒಂದು ಕಾರಣ ಹೇಳಿ ತಪ್ಪಿಸೋದಕ್ಕೆ ನೋಡಿ ನಾನು ಈ ಥರ ಇದೆ. ಮತ್ತೊಂದ್ಸಲ ಫೋನ್ ಮಾಡಿದ್ರೆ ಇಲ್ಲ ನೀವು ಬರಲೇಬೇಕು ಅಂತ ಹೇಳಿದರು. ಓಕೆ, ಆನ್ ದ ವೇ ಒಂದ್ಸಲ ಹೋಗಿ ಬರೋಣ ಅಂತ ಬಂದೆ. ಇಲ್ಲಿ ಯಾವುದೇ ರೀತಿಯ ನಮ್ಮಲ್ಲಿ ಅಹಂಕಾರ ಅಂತೂ ಖಂಡಿತ ಇಲ್ಲ. ನಾವೆಲ್ಲರನ್ನ ಪ್ರೀತಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಾವು ಮಕ್ಕಳಲ್ಲಿ ಮಕ್ಕಳಾಗಿ ಏಜ್ ಆದವ್ರ ಅವ್ರ ಜೊತೆ ಹೇಗಿರಬೇಕು ಹಾಗೆ ಇರ್ತೀವಿ. ನಮ್ಮ ಮಕ್ಕಳ ಜೊತೆ, ನಮ್ಮ ಮಕ್ಕಳ ಪ್ರಾಯದವರ ಜೊತೆ ಹೇಗಿರಬೇಕು ಹಾಗೆ ಎಲ್ಲರೊಂದಿಗೂ ನಾವು ಒಂದೇ ರೀತಿಯ ಬಾಂಧವ್ಯವನ್ನು ಇಟ್ಕೊಂಡು ಯಾರಿಗೂ ಬೇಜಾರಾಗದ ರೀತಿಯಲ್ಲಿ ನಾವು ಎಲ್ಲರ ಜೊತೆಗೂ ಖುಷಿಯಿಂದ ಇರಬೇಕು ಅನ್ನೋದೇ ನಮ್ಮ ಆಸೆ. ಹಾಗಾಗಿ ನೋಡಿ, ನನಗೇನೆ ತುಂಬ ಸಮಯದ ಒತ್ತಡ ಇದೆ. ನನಗೆ ಈ ಥರ ಮೈಕ್ ಸಿಕ್ಕಿದ್ರೆ ನಾನು ಹೀಗೇನೆ ಸ್ವಲ್ಪ ಮಾತಾಡ್ತಾನೆ ಇರ್ತೀನಿ. ಹಾಗಾಗಿ ತುಂಬ ಒಳ್ಳೆ ಕಾರ್ಯಕ್ರಮ, ತುಂಬ ಒಳ್ಳೆಯದಾಗಲಿ. ಎಲ್ಲ ಕಿರಿಯ ಸಾಹಿತಿಗಳು ಕೂಡ ನಾನು ಆಗಲೇ ಹೇಳಿದಾಗೆ ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಒಂದು ಸಾಧನೆಯನ್ನು ಮಾಡಿ ನೀವು ಬರಿತಾ ಇರುವಂತಹ ಅಕ್ಷರಗಳು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಪಡೆಯುವಂತಾಗಲಿ. ಹಾಗೆ ವಿಜಯಣ್ಣನ್ನು ಸ್ವಲ್ಪ ನೋಡ್ಕೊಳ್ಳಿ, ಅವರು ಪಾಪ ಅಂತ ಹೌದು, ಆದರೆ ಅವರಿಗೂ ತುಂಬ ನೀವು ಸಪೋರ್ಟ್ ಮಾಡಿ. ಹಾಗಾಗಿ ಅವರ ಆ ಒಂದು ಕನಸು ನನಸಾಗಲಿ. ಅವರೇನು ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು, ಕನಸುಗಳನ್ನು ಇಟ್ಕೊಂಡು ಇವತ್ತೇನು ಈ ಸಾಹಿತ್ಯ ವೇದಿಕೆಯನ್ನು ಒಂದು ಪದಗ್ರಹಣದ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಅವರ ಕನಸುಗಳು ನನಸಾಗುವಲ್ಲಿ ನೀವೆಲ್ಲರೂ ಕೈ ಜೋಡಿಸಬೇಕು. ಹನಿ ಹನಿ ಕೂಡಿದರೆ ಹಳ್ಳ, ಒಬ್ಬರಿಂದ ಯಾವತ್ತೂ ಸಾಧ್ಯ ಇಲ್ಲ. ನಿಮ್ಮ ಪ್ರತಿಭೆಗಳೆಲ್ಲ ಬೆಳಕಿಗೆ ಬರಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಹನಿ ಹನಿ ಕೂಡಿದರೆ ಹಳ್ಳ, ಒಬ್ಬರಿಂದ ಯಾವತ್ತೂ ಸಾಧ್ಯ ಇಲ್ಲ. ಕಡಲ ತೀರದ ಭಾರ್ಗವ ಅಂತ ನಾವು ಕರಿತೀವಿ ಡಾಕ್ಟರ್ ಶಿವರಾಮ್ ಕಾರಂತ್ ಅವರು. ಅರಂಕುಶವಿಟ್ಟುಡಂ ನೆನವು ತೆನ್ನ ಮನಂ ಬನವಾಸಿ ದೇಶವಂ. ನಿಮ್ಮ ಪ್ರತಿಭೆಗಳೆಲ್ಲ ಬೆಳಕಿಗೆ ಬರಲಿ.